SK Super TMT Crime File. ನಮಸ್ಕಾರ. ಕ್ರೈಮ್ ಫೈಲ್ ಸಂಚಿಕೆಯಲ್ಲಿ ಮತ್ತೊಂದು ಅಚ್ಚರಿಯ ಕಥೆನ ನಿಮ್ಮ ಮುಂದೆ ತಂದಿದ್ದೀವಿ. ಬದುಕು ನಮಗೆ ಸಿಕ್ಕಿರೋ ಬಳುವಳಿ, ಆದರೆ ಭವಿಷ್ಯ ಬದುಕಿನ ರಹಸ್ಯ ಗರ್ಭ. ಅಲ್ಲಿಂದ ಹುಟ್ಟೋ ಕನಸಿನ ಕೂಸುಗಳೇ ಆಸೆಗಳು, ಆಕಾಂಕ್ಷೆಗಳು, ದುರಾಸೆಗಳು, ದುಷ್ಟತನಗಳು. ಕೊನೆಗೂ ಅಂದ್ಕೊಳ್ಳೋದೊಂದು, ಆಗೋದು ಮತ್ತೊಂದು. ಇದಕ್ಕೆ ಈ ಕಥೆ ಮತ್ತೊಂದು ಉದಾಹರಣೆ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಒಡವೆ ಅಂದರೆ ಎನ್ನಿಲ್ಲದ ಪ್ರಾಣ. ಕೆಲವರಿಗೆ ಮೈ ಮೇಲೆ ಎಷ್ಟು ಚಿನ್ನ ಹಾಕೊಂಡ್ರೂ ಸಾಕಾಗೋದಿಲ್ಲ. ಆದರೆ ಎಲ್ಲದಕ್ಕೂ ಒಂದು ಇತಿ ಮಿತಿ ಇದೆ. ಚಿನ್ನನ ಯಾವಾಗ ಹಾಕೋಬೇಕು, ಎಷ್ಟು ಹಾಕೋಬೇಕು ಅನ್ನೋದನ್ನ ಹೆಂಗಸರು ಖಂಡಿತ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳದೆ ಇದ್ದಿದ್ರ ಪರಿಣಾಮನೇ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ ನಡೆದ ಈ ಘಟನೆ. ಶುದ್ಧವಾಗಿರ್ಬೇಕು, ನಮ್ಮ ಮೈ ಶುದ್ಧವಾಗಿರ್ಬೇಕು. ಸೋಪು, ಶ್ಯಾಂಪು, ಕ್ರೀಮು ಅಂತೆಲ್ಲ ಖರ್ಚು ಮಾಡ್ತೀವಿ. ನಮ್ಮ ದೇಹ ಶುದ್ಧವಾಗಿರ್ಬೇಕು ನಿಜ, ಆದರೆ ಅದಕ್ಕಿಂತ ಮುಖ್ಯವಾದದ್ದು ನಮ್ಮ ಯೋಚನೆ ಶುದ್ಧವಾಗಿರ್ಬೇಕು, ನಮ್ಮ ಕೆಲಸ ಶುದ್ಧವಾಗಿರ್ಬೇಕು, ನಮ್ಮ ಮಾತು ಶುದ್ಧವಾಗಿರ್ಬೇಕು. ಇವೆಲ್ಲ ಶುದ್ಧವಾಗಿರ್ಬೇಕು ಅಂದ್ರೆ ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು. ಹಾಗಾಗಿ ಈ ದೇಹದ ಶುದ್ಧಿಗಿಂತ ಮನಸ್ಸಿನ ಶುದ್ಧಿ, ಆತ್ಮಶುದ್ಧಿ ಮುಖ್ಯ. ಜೂನ್ 10, 2011 ಬೆಳಿಗ್ಗೆ 10 ಗಂಟೆ. ಮನೇಲೆಲ್ಲ ಸೌಖ್ಯನೇ? ಎಲ್ಲ ತಮ್ಮ ದಯೆ ಸ್ವಾಮೀಜಿ. ನಮ್ದೇನಿದೆ ಶಿವಗಂಗಮ್ಮ, ಎಲ್ಲ ದೇವ್ರ ದಯೆ. ಜೂನ್ 10, 2011 ಸಂಜೆ 4 ಗಂಟೆ. ಶಿವಗಂಗಮ್ಮ ಮೂಡಿಗೆರೆಯ ಮೇಗಲಪೇಟೆಯ ರುದ್ರಯ್ಯ ಅನ್ನೋರ ಪತ್ನಿ. ಇಬ್ರು ಹೆಣ್ಮಕ್ಳು ಹಾಗೂ ಒಬ್ಬ ಗಂಡು ಮಗ ಇದ್ದಾರೆ. ಎಲ್ರಿಗೂ ಮದುವೆ ಆಗಿ ಅನುಕೂಲವಾಗಿದ್ದಾರೆ. ಹೀಗಿದ್ದಾಗ ಶಿವಗಂಗಮ್ಮ ಹೊತ್ತು ಕಳೆಯೋದಕ್ಕೆ ಅಂತ ದೇವರು, ದೇವಸ್ಥಾನ, ಮಠ, ಸ್ವಾಮೀಜಿ ಅಂತ ಹೋಗಿ ಬರ್ತಾ ಇದ್ರು. ಯಾವತ್ತಿನ ಹಾಗೆ ಮೂಡಿಗೆರೆಯ ಮಹಂತಿ ಮಠಕ್ಕೂ ಹೋಗ್ತಾರೆ. ಆದ್ರೆ ಅವ್ರಿಗೆ ತನ್ನನ್ನ ಯಾವುದೋ 2 ಕಣ್ಣುಗಳು ಗಮನಿಸ್ತಾ ಇವೆ ಅನ್ನೋದು ಗೊತ್ತಿರೋದಿಲ್ಲ. ದುರಂತ ಅಂದ್ರೆ ಮಠಕ್ಕೆ ಬಂದು ಸ್ವಾಮೀಜಿಗಳಿಂದ ಆಶೀರ್ವಾದ ಪಡ್ಕೊಂಡು ಹೋದ ಶಿವಗಂಗಮ್ಮ ಮತ್ತೆ ವಾಪಸ್ ಮನೆಗೆ ಹೋಗೋದೇ ಇಲ್ಲ. ಮನೆಯಲ್ಲಿ ಮಗ ಹಾಗೂ ಸೊಸೆ ಆತಂಕದಿಂದ ಕಾಯ್ತಾ ಇರ್ತಾರೆ. ಏನೋ ಅಲ್ಲೂ ಹೋಗಿಲ್ವಂತ? ಛೇ, ಎಲ್ಲೋದ್ರಿ ಇವರು? ಸರಿ, ನಾನು ವಿಚಾರಿಸ್ತೀನಿ. ಅಮ್ಮ ಎಲ್ಲೂ ಒಬ್ಬರೇ ಹೋದವ್ರ ಅಲ್ವಲ್ಲ? ಎಲ್ಲೋದ್ರಿ ಇವರು? ಅಲ್ಲ ರೀ, ನಾನು ಎಷ್ಟು ಹೇಳ್ತೀನಿ ಅವರಿಗೆ ಒಬ್ರೊಬ್ಬರೇ ಓಡಾಡಬೇಡಿ ಅಂತ. ನಾನು ಹೇಳಿದರೆ ನೀವಿಬ್ಬರು ಬೇಜಾರು ಮಾಡ್ಕೊಳ್ತೀರಾ. ಈಗ ನೋಡಿ ಏನಾಯ್ತು ಅಂತ. ಸುಮ್ಮನೆ ಇರ್ತೀಯ ನೀನು? ಇಷ್ಟಕ್ಕೆಲ್ಲ ನಾನೇ ಕಾರಣ ಅನ್ನೋ ಥರ ಮಾತಾಡ್ತಾ ಇದೀಯಾ? ನನ್ನ ಟೆನ್ಷನಲ್ಲಿ ನಾನಿದ್ರೆ ನೀನು ಬೇರೆ. ಹಾಗಲ್ಲ ರೀ, ನೀವು ಅವರಿಗೆ ಒಬ್ರೊಬ್ಬರೇ ಓಡಾಡಬೇಡಿ ಅಂತ ಹೇಳಿದರೆ ಈ ಥರ ಎಲ್ಲ ಆಗ್ತಾ ಇತ್ತಾ? ಏನು ನಿನ್ನ ಮಾತಿನ ಅರ್ಥ? ಅಮ್ಮ ಏನು ಊರು ಸುತ್ತಕ್ಕೆ ಹೋಗ್ತಾ ಇದ್ರು? ದೇವಸ್ಥಾನಕ್ಕೋ ಮಠಕ್ಕೋ ಹೋಗ್ತೀನಿ ಅಂದರೆ ನಾನು ಬೇಡ ಅನ್ನೋಕ್ಕಾಗುತ್ತೇನೆ? ಸರಿ, ಒಂದ್ಸಾರಿ ಮಠಕ್ಕೆ ಹೋಗಿ ಸ್ವಾಮೀಜಿನ ಯಾಕೆ ಕೇಳ್ಕೊಂಡು ಬರಬಾರ್ದು ನೀವು? ಅಲ್ಲಿಗೆ ಹೋಗ್ತೀನಿ ಅಂತಾನೆ ಹೋಗಿರೋದು. ಒಂದ್ಸರಿ ಹೋಗಿ ವಿಚಾರಿಸ್ಕೊಂಡು ಬನ್ನಿ. ನಿಮ್ಮ ಸಂಬಂಧಿಕರ ಮನೆ ಯಾವುದಕ್ಕಾದ್ರೂ ಹೋಗಿದ್ರಾ? ವಿಚಾರಿಸಿ ನೋಡಿದ್ರಾ? ಅಲ್ಲೆಲ್ಲ ವಿಚಾರಿಸಿದೆ ಗುರುಗಳೇ, ಅಲ್ಲೆಲ್ಲೂ ಹೋಗಿಲ್ವಂತೆ. ಹಾಗೇನಾದರೂ ಹೋಗೋದಾದರೆ ಮನೇಲಿ ಹೇಳೇ ಹೋಗ್ತಾ ಇದ್ರು. ಆದರೆ ಇವತ್ತು ಇಲ್ಲಿಗೆ ಹೊರಡ್ತೀನಿ ಅಂತ ಹೇಳಿ ಹೊರಟರು.
ಬಂದಿದ್ರು. ಪ್ರವಚನ ಮುಗಿದ ಮೇಲೆ ಪ್ರಸಾದ ತಗೊಂಡು ಹೋದ್ರು. ನಿಮ್ಗೇನಾದರೂ ಬೇರೆ ಎಲ್ಲಾದರೂ ಹೋಗ್ತೀನಿ ಅಂತ ಏನಾದರೂ ಹೇಳಿದ್ರಾ? ಇಲ್ಲ, ಹಾಗೇನು ಹೇಳಿಲ್ಲ. ಏನು ಮಾಡೋದು ಗುರುಗಳೇ, ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ ನನಗೆ. ದೇವ್ರಿದ್ದಾನೆ, ಧೈರ್ಯವಾಗಿರಿ. ಆದರೂ ಮನುಷ್ಯ ಪ್ರಯತ್ನ ಮಾಡಬೇಕಲ್ಲ. ಇವತ್ತೊಂದು ದಿನ ನೋಡಿ ಪೊಲೀಸ್ನವ್ರಿಗೂ ಒಂದು ಮಾತು ತಿಳಿಸಿ. ಸರಿ ಗುರುಗಳೇ, ನಾನು ಇನ್ನು ಹೊರಡ್ತೀನಿ. ದೇವ್ರು ಒಳ್ಳೇದು ಮಾಡಿ. ಹೋಗಿ. ಇವರ ಸರ್, ನನ್ನ ತಾಯಿ ಶಿವಗಂಗಮ್ಮ ಅಂತ. ನೆನ್ನೆ ಮಹಂತಿ ಮಠಕ್ಕೆ ಹೋದವರು ವಾಪಸ್ಸೇ ಬಂದಿಲ್ಲ ಸರ್. ಮಠಕ್ಕೆ ಹೋಗಿದ್ರ ಅಂತ ವಿಚಾರಿಸಿದ್ರಾ? ಹೋಗಿದ್ರಂತೆ ಸರ್. ನಾನು ಸ್ವಾಮೀಜಿಗಳನ್ನ ಕೇಳಿದೆ. ಆರೋಗ್ಯವಾಗಿದ್ರಾ? ತುಂಬ ಚೆನ್ನಾಗಿದ್ರು ಸರ್. ಒಂದು ಮಾತ್ರೇನೂ ತಗೊಂಡೋರಲ್ಲ. ಯಾವಾಗಲೂ ಒಬ್ಬರೇ ಮಠಕ್ಕೆ ದೇವಸ್ಥಾನಕ್ಕೆ ಅಂತ ಹೋಗಿ ಬರ್ತಾ ಇದ್ರು ಸರ್. ನಿನ್ನೆ ಮನೆಯಿಂದ ಹೊರಟಾಗ ಏನೇನು ನಡೀತು ಅಂತ ಸರಿಯಾಗಿ ಜ್ಞಾಪಕ ಮಾಡ್ಕೊಂಡು ಹೇಳಿ. ಪೂರ್ಣ, ಮಠಕ್ಕೆ ಹೋಗಿ ಬರ್ತೀನಿ ಕಣ. ಆಯ್ತಮ್ಮ, ಹುಷಾರು. ಸರಿಯಪ್ಪ. ಅಲ್ಲ ಅತ್ತೆ, ಮಠಕ್ಕೆ ಹೋಗುವಾಗ ಇಷ್ಟೊಂದು ಒಡವೆ ಹಾಕೊಂಡು ಹೋಗ್ತಾರ? ಅಲ್ಲೇನು ಮದುವೆ ಸಮಾರಂಭ ಇದೆಯಾ? ಮದುವೆ ಸಮಾರಂಭಕ್ಕೆ ಒಡವೆ ಹಾಕೊಂಡು ಹೋಗ್ಬೇಕು ಅಂತ ಏನಾದರೂ ರೂಲ್ ಇದೆಯಾ? ಒಡವೆ ಇರೋದು ಪೆಟ್ಟಿಗೆಯಲ್ಲಿ ಇಡೋದಕ್ಕಲ್ಲ, ಇದೇ ಹಾಕೊಂಡು ಹೋಗ್ತೀನಿ. ನಿನ್ಗೇನೆ ತೊಂದರೆ? ಏನಾದರೂ ಮಾಡ್ಕೊಳ್ಳಿ, ನನಗೇನು. ನನ್ನ ಮಾತೆಲ್ಲಿ ಕೇಳ್ತೀರಾ ನೀವು? ಏನೇ ಅದು, ಅಮ್ಮ ಆಸೆಯಿಂದ ಹಾಕ್ಕೊಂಡಿದ್ದಾರೆ, ಹಾಕ್ಕೊಳ್ಳಿ ಬಿಡು. ಅಮ್ಮ ನೀನು ಓಟ್ ಬಾ. ನಿನ್ನ ಹೆಂಡತಿಗೆ ಸ್ವಲ್ಪ ಬುದ್ಧಿ ಹೇಳು. ಅಂದರೆ ಅವತ್ತವರು ತುಂಬ ಒಡವೆ ಹಾಕೊಂಡು ಹೊರಟಿದ್ರಾ? ಹೌದು ಸರ್. ನಮ್ಮ ಅಮ್ಮಂಗೆ ಚಿನ್ನ ಅಂದರೆ ತುಂಬ ಆಸೆ. ವಯಸ್ಸಲ್ಲಿದ್ದಾಗ ಬಡತನ ಜಾಸ್ತಿ ಇತ್ತು. ಹಾಗಾಗಿ ಚಿನ್ನ ಅವಾಗ ಹಾಕ್ಕೊಳ್ಳಿಲ್ವಲ್ಲ ಅಂತ ಈಗ ಪಕ್ಕದ ಅಂಗಡಿಗೆ ಹೋಗ್ಬೇಕಾದ್ರೂ ಚಿನ್ನ ಹಾಕ್ಕೊಂಡು ಹೋಗೋರು. ಸರಿ, ಕಂಪ್ಲೇಂಟ್ ಕೊಟ್ಟಿದ್ದೀರಲ್ವಾ? ನಾನು ವಿಚಾರಿಸ್ತೀನಿ. ನೀವೇನು ಹೊರಡಿ. ಥ್ಯಾಂಕ್ ಯು. ತಾನಾಯ್ತು, ತನ್ನ ಭಕ್ತಿ ಆಯ್ತು ಅಂತ ಇದ್ದ ಶಿವಗಂಗಮ್ಮಗೆ ಮೈತುಂಬ ಒಡವೆ ಹಾಕೊಳ್ಳೋ ಖುಷಿ ಮಾತ್ರ ಸ್ವಲ್ಪ ಜಾಸ್ತಿನೇ ಇತ್ತು. ಹಾಗಾಗಿ ಹತ್ರದಲ್ಲಿರೋ ಮಠಕ್ಕೆ ಹೋಗುವಾಗಲೂ ಸಾಕಷ್ಟು ಒಡವೆಗಳನ್ನ ಹಾಕೊಂಡಿದ್ರು. ಮಠದಿಂದ ಮನೆಗೂ ಹೊರಟಿದ್ರು. ಆನಂತರ ಏನಾಯ್ತು ಅನ್ನೋದೇ ಪ್ರಶ್ನೆ. ನಿಜಕ್ಕೂ ಶಿವಗಂಗಮ್ಮನ ಯಾರಾದರೂ ಒಡವೆಗಳಿಗೋಸ್ಕರನೇ ಅಪಹರಣ ಮಾಡಿದಾರ ಅಥವಾ ಏನಾದರೂ ಅನಾಹುತ ನಡೆದಿದೆಯಾ? ಪೊಲೀಸರು ತನಿಖೆ ಪ್ರಾರಂಭ ಮಾಡ್ತಾರೆ. ನಮಸ್ತೆ ಸ್ವಾಮೀಜಿ. ನಮಸ್ಕಾರ. ಶಿವಗಂಗಮ್ಮ ಅವ್ರ ಬಗ್ಗೆ ಕೇಳಕ್ಕೆ ಬಂದ್ರೇನೋ? ಅವ್ರ ಮಗ ಬಂದಿದ್ರಂತೆ. ನಾವು ನಮ್ಮ ಫಾರ್ಮಾಲಿಟೀಸ್ ಮಾಡಲೇಬೇಕಲ್ಲ. ಅವ್ರು ಕಾಣೆ ಹೋಗೋ ಮೊದಲು ಆಶ್ರಮಕ್ಕೆ ಬಂದಿದ್ರಂತೆ. ಹೌದು. ನೋಡಿ, ನೀವು ಕಾನೂನು ಪಾಲನೆ ಮಾಡೋರು. ಅರ್ಧರಾತ್ರಿಲಿ ಬಂದು ಕೇಳಿದ್ರು ನಮ್ಮ ಕೈಲಾದ ಸಹಾಯ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸ್ವಾಮೀಜಿ. ನಿಮ್ಮಲ್ಲಿ ಇನ್ನೂ ಯಾರ್ಯಾರಿದ್ದಾರೆ? ಅವ್ರು ಹೊರಗಡೆ ಹೋದಾಗ ಅವ್ರ ಜೊತೆ ಯಾರಾದರೂ ಹೋದ್ರಾ? ಇಲ್ಲಿರೋ ನಮ್ಮ ಭಕ್ತಾದಿಗಳು ಇವರು ಖಾಯಂ ಆಗಿರ್ತಾರೆ. ಇನ್ನು ಕೆಲವರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಅಷ್ಟೇ. ಶಿವಗಂಗಮ್ಮ ಅವ್ರು ಹೋಗುವಾಗ ನೀವು ಯಾರಾದರೂ ನೋಡಿದ್ರಾ? ರಸ್ತೆ ತನಕ ಹೋಗಿದ್ದು ನೋಡಿದೆ ಸ್ವಾಮಿ. ಜೊತೆಲ್ಲ ಇರಲಿಲ್ಲ, ಒಬ್ಬರೇ ಹೋದ್ರು. ಎಷ್ಟೊತ್ತಿಗೆ? ಬೆಳಿಗ್ಗೆ ಹೊತ್ತು ಸುಮಾರು 10 ಗಂಟೆ ಇರ್ಬೋದು ಸರ್. ಏನು ಸರ್? ಈ ಬಾಡಿ ಗುರ್ತಿಡಿತೀರಾ? ಇವ್ರು ನಿಮ್ಮ ತಾಯಿನ? Cool down, cool
Hold down. ನೋಡಿ, ಬಾಡಿನ ಪೋಸ್ಟ್ ಮಾರ್ಟಮಿಗೆ ಕಳಿಸ್ತೀವಿ. ನೀವು ಸ್ಟೇಷನಿಗೆ ಬನ್ನಿ, ಒಂದು ಸಣ್ಣ ಎನ್ಕ್ವೈರಿ ಇರುತ್ತೆ. ಓಕೆ ಇನ್ಸ್ಪೆಕ್ಟರ್, ಬಾಡಿನ ಪೋಸ್ಟ್ ಮಾರ್ಟಮಿಗೆ ಕಳಿಸಿ. ನಿಮಗೆ ಬೇರೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಮೈ ಮೇಲಿರೋ ಒಡವೆ ಎಲ್ಲ ಕಾಣೆಯಾಗಿದೆ ಅಂದರೆ ಯಾರೋ ಅದಕ್ಕೋಸ್ಕರನೇ ಕೊಲೆ ಮಾಡಿರಬೇಕು ಅನಿಸುತ್ತೆ ಸರ್. ಮೇಲ್ನೋಟಕ್ಕೆ ಹಾಗೆ ಕಾಣಿಸುತ್ತೆ, ಆದರೆ ಅದು ನಿಜ ಆಗಿರಬೇಕು ಅಂತಿಲ್ಲ. ಬೇರೆ ಯಾವುದೋ ಕಾರಣಕ್ಕೆ ಕೊಲೆ ಮಾಡಿ ಅವಶ್ಯಕತೆ ಇಲ್ಲದೆ ಇದ್ರೂ ಕಳ್ತನ ಮಾಡ್ತಾರೆ. ಕಳ್ಳರ ಮೇಲೆ ಅನುಮಾನ ಬರಲಿ ಅಂತ. ಆದರೆ ನಮ್ಮ ತಾಯಿನ ಬೇರೆ ಕಾರಣಕ್ಕೆ ಕೊಲೆ ಮಾಡೋ ಉದ್ದೇಶ ಯಾರಿಗಿರ್ಬೋದು ಸರ್? ಇರ್ಬೋದು, ಯೋಚನೆ ಮಾಡಿ. ಶಿವಗಂಗಮ್ಮ ನಾಪತ್ತೆಯಾಗಿ ಕೆಲವು ದಿನಗಳ ನಂತರ ಸಿಕ್ಕಿದ್ದು ಸಂತವೇರಿ ಘಾಟ್ನಲ್ಲಿ. ಅನ್ಕೊಂಡ ಹಾಗೆ ಶಿವಗಂಗಮ್ಮನ ಮೈ ಮೇಲಿದ್ದ ಒಡವೆಗಳೆಲ್ಲ ನಾಪತ್ತೆ ಆಗಿದ್ವು. ಶಿವಗಂಗಮ್ಮನ ಕೊಲೆ ಒಡವೆಗಳಿಗೋಸ್ಕರನೇ ನಡೆದಿದ್ಯಾ ಅಥವಾ ಇದರ ಹಿಂದೆ ಬೇರೆ ಏನಾದರೂ ರಹಸ್ಯ ಇದೆಯಾ? ಇದು ಗೊತ್ತಾಗಬೇಕಾದ್ರೆ ಕೊಲೆಗಾರ ಸಿಗಬೇಕು. ಪೊಲೀಸ್ನವರು ಸಾಕಷ್ಟು ರೀತಿಯಲ್ಲಿ ತನಿಖೆ ಮಾಡ್ತಾರೆ, ಆದರೆ ಶಿವಗಂಗಮ್ಮನ ಕೊಲೆ ಆರೋಪಿಗಳ ಬಗ್ಗೆ ಯಾವುದೇ ಸುಳಿವು ಸಿಗೋದಿಲ್ಲ. ಹೀಗೆ ಸುಮಾರು 8 ತಿಂಗಳು ಕಳೆದು ಹೋಗುತ್ತೆ. ಆಗ ಆಘಾತಕಾರಿಯಾದ ಮತ್ತೊಂದು ಘಟನೆ ನಡೆಯುತ್ತೆ. ಈ ಘಟನೆ ನಡೆದಿದ್ದು ಅದೇ ಮೂಡಿಗೆರೆಯ ಅಣಜೂರು ಅನ್ನೋ ಗ್ರಾಮದಲ್ಲಿ. ಅಲ್ಲಿ ಎಸ್ಟೇಟ್ ಉಸ್ತುವಾರಿ ನೋಡ್ಕೊಳ್ತಾ ಇದ್ದ ನಿತೇಶ್ ಹಾಗೂ ಚಂದ್ರಾವತಿ ಅನ್ನೋ ದಂಪತಿಗಳ ಮನೆ ಇತ್ತು. ಚಂದ್ರ ಚಂದ್ರ ಏನ್ರಿ? ಚಂದ್ರ ಚಂದ್ರ ಎಷ್ಟೊತ್ತು ಕಡೆ, ಬೇಗ ಹೊರಡ್ಬೇಕು. ಎಷ್ಟೊತ್ತಿಗೆ ಹೋಗೋದಿದೆ? ಬಂದೆ ಇರ್ರಿ. ಹಲೋ, ಏನಾಯ್ತು? ಏನ್ ಹಾಗೆ ನೋಡ್ತಾ ನಿಂತ್ಬಿಟ್ರಿ? ಇಷ್ಟೊತ್ತು ಲೇಟ್ ಆಯ್ತು ಅಂತ ಕೂಗ್ತಾ ಇದ್ರಿ, ಈಗ ಲೇಟ್ ಆಗ್ಲಿಲ್ವಾ? ಚಂದ್ರ, ನೀನು ಎಷ್ಟು ಸುಂದರವಾಗಿ ಕಾಣ್ತಾ ಇದೆಯಾ ಗೊತ್ತಾ? ಇವತ್ತು ಲೇಟ್ ಆಗೋದು ಹೋಗ್ಲಿ, ಕೆಲ್ಸಕ್ಕೆ ರಜಾ ಹಾಕಿ ನಿನ್ನ ಹೀಗೆ ನೋಡ್ತಾ ಇರ್ಬೇಕು ಅನಿಸ್ತಾ ಇದೆ. ಏನಿವತ್ತು ರಾಯರು ತುಂಬಾ ಮೂಡಲ್ಲಿರೋ ಹಾಗಿದೆ. ರಾಣಿ ಸಾಹೇಬ್ರ ಹತ್ರ ಕಾಣ್ತಾ ಇದ್ರಲ್ಲ. ಏನಿಲ್ಲ, ಎಲ್ಲ ಬರೀ ಸುಳ್ಳು ಹೇಳ್ತಾ ಇದ್ದೀರಾ. ಹೊಗಳುವಾಗ ಸುಳ್ಳು ಹೇಳಿದ್ರೆ ತಾನೇ ಹೆಣ್ಮಕ್ಳಿಗೆ ಖುಷಿ ಆಗೋದು. ಅಂದ್ರೆ ಏನು? ನೀವು ಸುಳ್ಳು ಹೇಳ್ತಾ ಇದ್ದೀರಾ? ನಾ ಚೆನ್ನಾಗಿಲ್ವಾ? ತಮಾಷೆಗೆ ಹಾಗಂತೆ ಕಣೆ, ನೀನು ಎಂದಿಗಿಂತಲೂ ಸುಂದರವಾಗಿ ಕಾಣ್ತಾ ಇದೆಯಾ ಇವತ್ತು. ಯಾಕೆ ಹೇಳಿ? ಯಾಕೆ? ಏನ್ರಿ ನೀವು? ನೋಡಿ ಇಲ್ಲಿ, ನೀವು ಮೊನ್ನೆ ಕೊಡ್ಸಿರೋ ನೆಕ್ಲೆಸ್ ಹಾಕೊಂಡಿದ್ದೀನಿ, ಅದಕ್ಕೆ. ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಟೈಮ್ ಆಯ್ತು, ನಡೀರಿ. ಎಲ್ಲಿ ಹೋಗ್ತೀಯಾ? ಸಂಜೆ ಸಿಗ್ತೀಯಲ್ಲ? ಬನ್ನಿ, ಒಂದ್ 2 ನಿಮಿಷ ಗುರುಗಳ ಹತ್ರ ಆಶೀರ್ವಾದ ತಗೊಂಡು ತುಂಬಾ ಅರ್ಜೆಂಟ್ ಕೆಲಸ ಇದೆ ಕಣೆ, ಇನ್ನೊಂದ್ಸರಿ ಬರ್ತೀನಿ ಪ್ಲೀಸ್. ಓಕೆನಾ? ಆಯ್ತು, ಸಂಜೆ ಬೇಗ ಬಂದ್ಬಿಡಿ. ಶೋ, ಬರ್ತೀನಿ. ಬಾಯ್. ನಮಸ್ಕಾರ ಗುರುಗಳೇ. ಓಹೋ ಚಂದ್ರಾವತಿ, ಬಾಮ್ಮ ಬಾ. ಒಳ್ಳೇದಾಯ್ತು ಒಳ್ಳೇದಾಯ್ತು. ಯಜಮಾನ್ರು ಹೇಗಿದ್ದಾರೆ? ಏನು ಮಠದ ಕಡೆ ಬರಲೇ ಇಲ್ಲ? ಕೆಲಸ ಸ್ವಲ್ಪ ಜಾಸ್ತಿ ಗುರುಗಳೇ, ಮನೆಗೂ ಒಂದೊಂದ್ ದಿನ ತಡವಾಗೇ ಬರ್ತಾರೆ. ಬರ್ಲಿ ಬರ್ಲಿ, ನಿಧಾನವಾಗಿ ಬರ್ಲಿ. ಮೊದಲು ಕೆಲಸ, ಕಾಯಕವೇ ಕೈಲಾಸ ಅಂತ ಬಸವಣ್ಣವರೇ ಹೇಳಿಲ್ವೇ? ಅಯ್ಯೋ ಗುರುಗಳೇ, ಈ ಮಾತೇನಾದ್ರೂ ಅವ್ರ ಮುಂದೆ ಹೇಳ್ಬಿಟ್ರೆ ಆಮೇಲೆ ಮನೆಗೆ ಬರೋದಿಲ್ಲ. ಕೆಲಸ ಅಂತ ಎಸ್ಟೇಟಲ್ಲೇ ಇದ್ಬಿಡ್ತಾರಷ್ಟೇ. ಹಾಗೇನೂ ಆಗೋದಿಲ್ಲ. ದುಡಿಯೋ ವಯಸ್ಸಲ್ಲಿ ದುಡಿಲೇಬೇಕು, ಆದ್ರೆ ಯಾವುದು ಅತಿ ಆಗ್ಬಾರ್ದು. ಎಲ್ಲ ಹದವಾಗಿದ್ರೆ ಜೀವನ ಸುಂದರವಾಗಿರುತ್ತೆ. ಎಲ್ಲ ಬೇಕು ಮತ್ತು ಎಲ್ಲವೂ ಬೇಕು ಅನ್ನೋದ್ರ ಮಧ್ಯೆ ವ್ಯತ್ಯಾಸ ನಮಗ್ ಗೊತ್ತಿರಬೇಕು ಅಷ್ಟೇ. ಅಷ್ಟು ದೊಡ್ಡ ವಿಷಯಗಳೆಲ್ಲ ನಮಗ್ ಗೊತ್ತಾಗೋದಿಲ್ಲ ಗುರುಗಳೇ. ಏನೋ ನಿಮ್ಮ ಆಶೀರ್ವಾದ, ಜೀವನ ತಕ್ಕಮಟ್ಟಿಗೆ ಚೆನ್ನಾಗೇ ನಡೀತಾ ಇದೆ. ಗುರುಗಳೇ, ಮುಂದಿನ ವಾರ ಮನೇಲಿ ಪೂಜೆ ಇಟ್ಕೋಬೇಕು ಅಂತಿದ್ದೀವಿ. ನೀವು ಯಾವಾಗ ಬಿಡುವಾಗಿರ್ತೀರಾ ಅಂತ ಹೇಳಿದ್ರೆ ಅವತ್ತೇ ಇಟ್ಕೋತೀವಿ. ನಿಮ್ಮ ಮನೆಗೆ ಬಂದು ಆಶೀರ್ವಾದ ಮಾಡಬೇಕು. ಅದಕ್ಕೇನಮ್ಮ, ನೀವು ಯಾವತ್ತಾದರೂ ಪೂಜೆ ಇಟ್ಕೊಳ್ಳಿ, ನಾನು ಬರ್ತೀನಿ. ಆಯ್ತು ಗುರುಗಳೇ. ನಮಸ್ಕಾರ ಗುರುಗಳೇ, ತಾವು ಫೋನ್ ಮಾಡಿಬಿಟ್ಟಿದ್ದೀರಾ. ನನ್ನ ಭಾಗ್ಯ. ಚೆನ್ನಾಗಿದೆಯಮ್ಮ ಚಂದ್ರಾವತಿ? ಚೆನ್ನಾಗಿದ್ದೀನಿ. ಏನು ವಿಷಯ? ನಾಳೆ ನಮ್ಮ ಮಠದಲ್ಲಿ ಒಂದು ಪೂಜೆನ ಇಟ್ಕೊಂಡಿದ್ವಿ. ನೀನು ನಿಮ್ಮ ಯಜಮಾನರು ಬಂದಿದ್ರೆ ನಮ್ಮ ಮನಸ್ಗೂ ಸಂತೋಷ ಆಗೋದು. ಯಜಮಾನ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನಂತೂ ಖಂಡಿತ ಬರ್ತೀನಿ. ಸರಿಮ್ಮ. ಆಯ್ತು ಗುರುಗಳೇ.
ಫೆಬ್ರವರಿ 18, 2012 ಬೆಳಿಗ್ಗೆ 10:30. ವಿಚಿತ್ರ ಅಂದ್ರೆ ಆವತ್ತೇ ಕೊನೆ. ಚಂದ್ರಾವತಿ ಮತ್ತೆ ಮನೆಗೆ ವಾಪಸ್ ಬರೋದಿಲ್ಲ. ಪೂಜೆಗೆ ಅಂತ ಹೋದ ಚಂದ್ರಾವತಿ ಹೋಗಿದ್ದಲ್ಲಿಗೆ. ಹೋದ ನಂತರ ಏನಾಯ್ತು? ಸ್ವಾಮೀಜಿಯ ಭಕ್ತರನ್ನೇ ಗುರಿಯಾಗಿಟ್ಕೊಂಡು ಕಾರ್ಯಾಚರಣೆ ಮಾಡ್ತಿರೋ ಆ ನಿಗೂಢ ಹಂತಕರ ಗುಂಪು ಯಾವುದು? ಚಂದ್ರಾವತಿನೂ ಅದೇ ಗುಂಪಿಗೆ ಬಲಿಯಾಗಿರೋ ಸಾಧ್ಯತೆ ಇದೆಯಾ? ಈ ಎಲ್ಲಾ ಪ್ರಶ್ನೆಗಳು ಒಂದೊಂದಾಗಿ ಬೆಳೆಯುತ್ತಾ ಹೋಗುತ್ತೆ. ಯಾವುದಕ್ಕೂ ಉತ್ತರ ಇಲ್ಲ. ಆದ್ರೆ ಆತಂಕ ಮಾತ್ರ ಕಡಿಮೆ ಆಗೋದಿಲ್ಲ. ನೋಡಿ, ಒಬ್ಬ ಮಹಿಳೆ ಇಲ್ಲಿ ಕಿಡ್ನಾಪ್ ಆಗ್ತಾ ಇರೋದು ಇದು 2ನೇ ಪ್ರಕರಣ. ನೀವು ವಿವರವಾಗಿ ಹೇಳಿದ್ರೆ ನಮಗೆ ಸಹಾಯ ಆಗುತ್ತೆ. ನೋಡಿ ಸರ್, ನನಗೆ ಗೊತ್ತಿರೋ ವಿಷಯವನ್ನೆಲ್ಲ ಕಂಪ್ಲೇಂಟಲ್ಲಿ ಬರೆದು ಕೊಟ್ಟಿದ್ದೀನಿ. ಮಠದಲ್ಲಿ ಏನೋ ಪೂಜೆ ಇದೆ ಅಂತ ಹೋದವಳು ಮತ್ತೆ ಬರಲೇ ಇಲ್ಲ. ಹೋಗ್ಬೇಕಾದ್ರೆ ಒಡವೆಗಳನ್ನೆಲ್ಲ ಜಾಸ್ತಿ ಹಾಕೊಂಡು ಹೋಗಿದ್ರೆ? ಹೌದು ಸರ್, ನೆಕ್ಲೆಸ್ ಜೊತೆಗೆ ಸರಗಳು, ಮಾಂಗಲ್ಯ ಎಲ್ಲ ಇತ್ತು ಸರ್. ಬಳೆ, ಓಲೆಗಳು ಎಲ್ಲ ಹಾಕೊಂಡಿದ್ಲು. ನೋಡಿ, ಹೋದ್ ಸರ್ತಿನೂ ಒಡವೆಗಳಿಗೋಸ್ಕರನೇ ಕಿಡ್ನಾಪ್ ಮಾಡಿದ್ರು, ಕೊಂದು ಬಿಟ್ಟಿದ್ರು. ಮಠಕ್ಕೆ ಹೋಗಿ ಬರೋರ್ನ ಯಾರೋ ಗಮನಿಸ್ತಾ ಇದ್ದಾರೆ ಅನ್ಸುತ್ತೆ. ನಿಮ್ಮ ಹೆಂಡತಿ ಹತ್ರ ಮೊಬೈಲ್ ಏನಾದ್ರು ಇತ್ತಾ? ಹಾ ಸರ್, ಸ್ವಿಚ್ ಆಫ್ ಬರ್ತಾ ಇದೆ. ಅವಳು ಎಂದೂ ಮೊಬೈಲ್ ಸ್ವಿಚ್ ಆಫ್ ಮಾಡಿದವಳಲ್ಲ ಸರ್. ಅದಲ್ಲದೆ ನಮಗೆ ಹೇಳ್ದೆ ಕೇಳದೆ ಮನೆ ಬಿಟ್ಟು ಎಂದೂ ಹೊರಗಡೆ ಹೋದವಳಲ್ಲ ಸರ್. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಸರ್. ಯೋಚನೆ ಮಾಡಬೇಡಿ, ಕಾನೂನಿನ ಕೈಯಿಂದ ಯಾರು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸರ್, ಇದು ಚಂದ್ರಾವತಿಯವರ ಮೊಬೈಲ್ ಕಾರ್ಡ್ ಡೀಟೇಲ್ಸ್. ಅವ್ರು ಕೊನೆಯದಾಗಿ ಸ್ವಾಮೀಜಿ ಕಾಲ್ ಮಾಡಿದ್ರು. ಚಂದ್ರಾವತಿಯವರು ಮಠಕ್ಕೆ ಹೊರಟಿದ್ದಾರೆ. ಸ್ವಾಮೀಜಿಯವರು ಅವ್ರಿಗೆ ಎಷ್ಟೊತ್ತಿಗೆ ಫೋನ್ ಮಾಡಿದ್ರು? ಸರ್, ಬೆಳಗ್ಗೆ ಸುಮಾರು 9 ಗಂಟೆ ಕಾಲ್ ಮಾಡಿದ್ರು ಸರ್. ಅದಾದ್ಮೇಲೆ 10 ಗಂಟೆ ಹೊತ್ತಿಗೆ ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಅದಾದ್ಮೇಲೆ ಅವ್ರ ಮನೆ ಏರಿಯಾ ಹತ್ರ ಇರೋ ನೆಟ್ವರ್ಕಲ್ಲೇ ಅವ್ರ ಮೊಬೈಲ್ ಸ್ವಿಚ್ ಆನ್ ಆಗಿದೆ ಸರ್. ಚಂದ್ರಾವತಿ ಮಠಕ್ಕೆ ಹೋಗೋ ಮೊದಲೇ ಕಿಡ್ನಾಪ್ ಆಗಿರಬೇಕು. ಅವರು ಒಡವೆಗಳನ್ನೆಲ್ಲ ಹಾಕೊಂಡು ಮಠಕ್ಕೆ ಹೋಗ್ತಾರೆ ಅಂತ ಬೇರೆ ಯಾರಿಗೂ ಗೊತ್ತಿದೆ ಅಂತ ಕಾಣುತ್ತೆ. ಅವರೇ ಈ ಕೆಲಸ ಮಾಡಿರ್ಬೇಕು. ಹಾಂ ಸರ್, ಆ ಚಾನ್ಸಸ್ ತುಂಬಾನೇ ಇದೆ. ನಮ್ಮ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ. ನಮ್ಮ ಮಠಕ್ಕೆ ಬರೋ ಭಕ್ತಾದಿಗಳಿಗೆ ಹೀಗಾಗ್ತಿದೆ ಅಂದರೆ ನಮ್ಮ ಮನಸ್ಸಿಗೆ ತುಂಬ ಖೇದ ಆಗ್ತಿದೆ. ಯಾರು ಹೀಗೆಲ್ಲ ಮಾಡ್ತಿರೋದು ಅಂತ ನಿಮಗೆ ಗೊತ್ತಾಗ್ತಾ ಇಲ್ವಾ? ನಾವು ಸಾಕಷ್ಟು ಪ್ರಯತ್ನ ಪಟ್ವಿ, ಆದರೆ ಯಾವ ಸುಳಿವು ಸಿಗ್ತಾನೆ ಇಲ್ಲ. 8 ತಿಂಗಳ ಹಿಂದೆ ಕೊಲೆಯಾದ ಶಿವಗಂಗಮ್ಮನ ಕೇಸ್ ಇದೆಯಲ್ಲ, ಆ ಕೇಸಿಗೂ ಈ ಕೇಸಿಗೂ ಏನೋ ಸಂಬಂಧ ಇದೆ ಅಂತ ನಮಗೆ ಅನುಮಾನ ಬರ್ತಾ ಇದೆ. ಆದರೆ ಯಾವ ಸುಳಿವು ಸಿಗ್ತಾನೆ ಇಲ್ಲ. ಅವತ್ತು ಚಂದ್ರಾವತಿ ನಿಮಗೆ ಫೋನ್ ಮಾಡಿದ್ರಲ್ಲ, ಏನು ಹೇಳಿದ್ರು ಅವಾಗ? ನಮ್ಮ ಮಠದ ಒಂದು ಪೂಜೆಗೆ ನಾನೇ ಅವ್ರನ್ನ ಕರೆದಿದ್ದೆ. ಅವರು ಬೆಳಿಗ್ಗೆ ಫೋನ್ ಮಾಡಿ ನಾನೀಗ ಹೊರಡ್ತಾ ಇದ್ದೀನಿ ಅಂತ ಹೇಳಿದರು ಅಷ್ಟೇ. ಮಧ್ಯಾಹ್ನ ಆದರೂ ಅವ್ರು ತಲುಪಲೇ ಇಲ್ಲ. ಆಗ ನಾನೇ ಅವ್ರಿಗೆ ಫೋನ್ ಮಾಡಿದೆ. ಆಗ ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂತ ಬರ್ತಾ ಇತ್ತು. ಸ್ವಾಮೀಜಿ, ನನಗನ್ಸುತ್ತೆ ಅವರು ಮಠಕ್ಕೆ ಬರೋಕ್ಕೆ ಮೊದಲೇ ಕಿಡ್ನಾಪ್ ಆಗಿದ್ದಾರೆ ಅಂತ. ದಯವಿಟ್ಟು ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಿ. ಇಲ್ಲದೇ ಇದ್ರೆ ನಾಳೆ ಭಕ್ತರು ಮಠಕ್ಕೆ ಬರೋಕ್ಕೂ ಹೆದರ್ತಾರೆ. ಸ್ವಾಮೀಜಿ, ನಮ್ಮದು ಒಂದು ವಿನಂತಿ. ಏನದು? ಮಠಕ್ಕೆ ಬರೋ ಭಕ್ತಾದಿಗಳು ಒಬ್ಬೊಬ್ಬರೇ ಬರುವಾಗ ಆದಷ್ಟು ಕಮ್ಮಿ ಒಡವೆಗಳನ್ನ ಹಾಕೊಂಡು ಬರೋದಕ್ಕೆ ಹೇಳಿ. ನಾವು ಆದಷ್ಟು ಪ್ರಚಾರ ಕೊಡ್ತೀವಿ, ಆದರೆ ಜನ ನಮ್ಮ ಮಾತು ಕೇಳಲ್ಲ. ಪೊಲೀಸರ ನೆನಪು ಜನಕ್ಕಾಗೋದು ಅವ್ರಿಗೆ ತೊಂದರೆ ಬಂದಾಗ ಮಾತ್ರ. ಆಯ್ತು, ನಾನು ಅವ್ರಿಗೆ ಕೇಳ್ತೀನಿ. ಸರಿ ಸ್ವಾಮೀಜಿ, ನಾವೇನು ಬರ್ತೀವಿ. ಬನ್ರಿ. ಆವತ್ತು ಚಂದ್ರಾವತಿ ಮಠಕ್ಕೆ ಪೂಜೆಗೆ ಹೋಗಬೇಕಾಗಿತ್ತು. ಮನೆಯಿಂದ ಹೊರಟಿದ್ದು ಆಗಿತ್ತು. ಆದ್ರೆ ಮಠ ತಲುಪಬೇಕಾಗಿದ್ದ ಚಂದ್ರಾವತಿ ನಿಜಕ್ಕೂ ಹೋಗಿ ತಲುಪಿದ್ದೆಲ್ಲಿಗೆ? ಹಿಂದೆ ಶಿವಗಂಗಮ್ಮ ಕೂಡ ಮಠಕ್ಕೆ ಹೋಗಿ ಬರುವಾಗಲೇ ನಾಪತ್ತೆಯಾಗಿ ನಂತರ ಶವವಾಗಿ ಸಿಕ್ಕಿದ್ಲು. ಅದೇ ರೀತಿ ಚಂದ್ರಾವತಿ ಕಥೆನೂ ದುರಂತ ಕಂಡಿರಬಹುದಾ? ಪೊಲೀಸ್ನವ್ರಿಗೆ ಈ ಅನುಮಾನ ಬರದೇ ಇರೋದಿಲ್ಲ. ಎರಡೂ ಘಟನೆಗಳಿಗೆ ಸಾಕಷ್ಟು ಸಾಮ್ಯತೆಗಳಿರೋದ್ರಿಂದ ಅಂತ್ಯ ಕೂಡ ಹಾಗೆ ಆಗಿರ್ಬೋದು ಅನ್ನೋ ಅನುಮಾನ ಕಾಡದೇ ಇರೋದಿಲ್ಲ. ಈ ಹಂತದಲ್ಲಿ ಒಂದು ಸಣ್ಣ ಬೆಳವಣಿಗೆ ನಡೆಯುತ್ತೆ. ಅದು ಚಂದ್ರಾವತಿ ನಾಪತ್ತೆಯಾದ ದಿನದಿಂದ ಸ್ವಿಚ್ ಆಫ್ ಆಗಿದ್ದ ಆಕೆಯ ಮೊಬೈಲ್ ಫೋನ್ ಆನ್ ಆಗಿತ್ತು. ಸತತವಾಗಿ ಆ ನಂಬರ್ಗೆ ಕಾಲ್ ಮಾಡ್ತಿದ್ದ ಪೊಲೀಸರಿಗೆ ಈ ಸುಳಿವಿನಿಂದ ತನಿಖೆಗೆ ಹೊಸ ದಿಕ್ಕು ಸಿಕ್ಕಿದಂತಾಗಿದಂತೂ ನಿಜ. ಸರ್, ಚಂದ್ರಾವತಿ ಅವ್ರ ನಂಬರು ನಿನ್ನೆಯಿಂದ ಸ್ವಿಚ್ ಆಫ್ ಆಗಿತ್ತು. ಇವಾಗ ಕಾಲ್ ಮಾಡಿದ್ರೆ ಆನ್ ಆಗಿದೆ, ಆದರೆ ಯಾರು ಪಿಕ್ ಮಾಡ್ತಾ ಇಲ್ಲ, ಕಟ್ ಮಾಡ್ತಾ ಇದ್ದಾರೆ. ಏನಂತ ಗೊತ್ತಾಗ್ತಿಲ್ಲ ಸರ್. ಸರಿ, ಮತ್ತೆ ಸ್ವಿಚ್ ಆಫ್ ಆಗೋ ಮೊದಲು ಆ ಮೊಬೈಲ್ ಎಲ್ಲಿದೆ ಅಂತ ಚೆಕ್ ಮಾಡಿ. ಎಸ್ ಸರ್.
ಸರ್ ಆ ಮೊಬೈಲ್ ಟವರ್ ಲೊಕೇಶನ್ ಇದೇನೆ ಸರ್. ಆದ್ರೆ ಕಾಲ್ ಮಾಡಿದ್ರೆ ಕಟ್ ಮಾಡ್ತಾ ಇದಾರಲ್ರಿ, ಯಾರ ಹತ್ರ ಇರ್ಬೋದು? ಆ ಚಂದ್ರವತಿ ಕೈಯಲ್ಲೇ ಇರ್ಬೋದು ಸರ್. ಆದ್ರೆ ಪಾಪ ಅವ್ರು ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಕಾಣಿಸುತ್ತೆ. ಇದ್ರೂ ಇರ್ಬೋದು. ಆ ನಂಬರ್ಗೆ ಇನ್ನೊಂದ್ಸತಿ ಕಾಲ್ ಮಾಡಿ. ಓಕೆ ಸರ್. ಸರ್ ಈ ಕಡೆ ರಿಂಗ್ ಆಗ್ತಾ ಇದೆ ಸರ್, ಬನ್ನಿ ನೋಡೋಣ. ಧೈರ್ಯ ತಗೊಳ್ಳಿ, ಆದಷ್ಟು ಬೇಗ ನಿಮ್ಮ ಗೊಂದಲಗಳಿಗೆ ಮುಕ್ತಿ ಸಿಗುತ್ತೆ. ಅಂದ್ರೆ ನನ್ನ ಹೆಂಡತಿ ಮತ್ತೆ ಸಿಗ್ತಾಳ ಗುರುಗಳೇ? ಸಿಗ್ತಾರೆ ಅಂದ್ರೆ ಏನು? ಸಿಗ್ತಾರೆ ಅನ್ನೋದೇ ಒಂದು ಭ್ರಮೆ. ಯಾರು ಯಾರಿಗೂ ಸಿಗೋದೂ ಇಲ್ಲ, ಯಾರು ಯಾರನ್ನು ಕಳ್ಕೊಳ್ಳೋದೂ ಇಲ್ಲ. ಈ ಮನುಷ್ಯ ಬಂಧನ ಅನ್ನೋದೇ ಒಂದು ಭ್ರಮೆ. ಹಾಗಾಗಿ ಈ ಭ್ರಮೆ ಕಳಚಿದಾಗ ನಾವು ವಾಸ್ತವನ ಅರ್ಥ ಮಾಡ್ಕೊಳ್ಬೇಕೇ ಹೊರತು ದುಃಖ ಪಡಬಾರ್ದು. ನೀವೇನು ಹೇಳ್ತಾ ಇದ್ರೆ ನನಗೊಂದು ಅರ್ಥ ಆಗ್ತಾ ಇಲ್ಲ ಗುರುಗಳೇ. ಯಾಕೋ ನಿಮ್ಮ ಮಾತಿನಿಂದ ನನ್ನ ಭಯ ಇನ್ನೂ ಹೆಚ್ಚೇ ಆಗ್ತಾ ಇದೆ. ನನ್ನ ಹೆಂಡತಿ ಮತ್ತೆ ವಾಪಸ್ ಬರ್ತಾಳಲ್ಲ ಗುರುಗಳೇ? ಏನೋ ಮೊಬೈಲ್ ರಿಂಗ್ ಆಗ್ತಿದೆ, ಮತ್ತೆ ಏನ್ ಮಾಡೋದು? ಯಾರೋ ನೀವೆಲ್ಲ? ಈ ಮೊಬೈಲ್ ಎಲ್ಲರೂ ಸಿಕ್ತು? ಯಾರೋ ಕೊಟ್ರು ನಿಮ್ಗೆ? ಯಾರು ಕೊಟ್ಟಿಲ್ಲ ಸರ್, ಅಲ್ಲಿ ಸಿಕ್ತು. ಎಲ್ಲಿ ಸಿಕ್ತು? ನಡಿ ತೋರ್ಸ್ ನಡಿ. ಎಲ್ಲೋ ಸಿಕ್ಕಿದ್ದು? ಇಲ್ಲೇ ಸರ್ ಸಿಕ್ಕಿದ್ದು. ಎಲ್ಲ ಸರ್ಚ್ ಮಾಡ್ರಿ ಈ ಕಡೆ. ಸರ್ ಇಲ್ಲ ನೋಡಿ ಸರ್. ಸರ್ ಲೇಡೀಸ್ ಚಪ್ಪಲಿ ಸರ್. ಇಲ್ಲೇ ಏನೋ ನಡೆದೇ ರೀ, ಎಲ್ಲ ಕರೆಕ್ಟಾಗಿ ಸರ್ಚ್ ಮಾಡಿ. ಸರಿ ಸರ್, ಸರ್ಚ್ ಮಾಡ್ರಿ. ಮೋ ಸಮಾಧಾನ ಮಾಡ್ಕೊಳ್ಳಿ. ಇವರು ನಿಮ್ಮ ಹೆಂಡ್ತಿನ? ಸಾರಿ, ನೀವು ಸ್ಟೇಷನಿಗೆ ಬಂದು ಒಂದು ಕಂಪ್ಲೇಂಟ್ ಕೊಡಿ. ಮರ್ಡರ್ ಮಾಡಿದವ್ರನ್ನ ಕಂಡುಹಿಡಿತೀವಿ ನಾವು. ರಾಜೇಶ್, ಮುಂದಿನ ಕೆಲಸ ಶುರು ಮಾಡ್ಕೊಳ್ಳಿ. ಎಸ್ ಸರ್. ಹೇಳ್ರ, ಅವರಿಬ್ರು ಕೊಲೆ ನೀವೇ ತಾನೇ ಮಾಡಿದ್ದು? ಚಿನ್ನಕ್ಕೋಸ್ಕರ ಎಷ್ಟು ಜನರು ದರೋಡೆ ಮಾಡಿದ್ದೀರಾ? ನಿಮ್ಮಿಬ್ಬರ ಮೇಲೆ 20 ಕೇಸ್ ಇದೆ. ಹೇಳ್ರ, ನೀವೇ ತಾನೇ ಮಾಡಿದ್ದು? ಸರ್ ನಮ್ಮ ತಾಯಿರಣ್ಣ ನಾವು ಮಾಡಿಲ್ಲ ಸರ್. ಊರು ಬಿಟ್ಟು 1 ವರ್ಷ ಆಯಿತು ಸರ್. ಬೇಕಾದ್ರೆ ಊರು ಬಂದು ಕೇಳಿದ್ವಿ ಸರ್. ಎಲ್ಲ ಕೆಲಸ ಮಾಡ್ಕೊಂಡು ಬದುಕ್ತಾವೆ ಸರ್ ನಾವೀಗ. ನಾವು ಮಾಡಿರೋ ತಪ್ಪಿಗೆ ಕೋರ್ಟ್ ಅಲ್ದು ಸಾಕಾಗಿದೆ ಸರ್. ನಾವು ಎಲ್ಲಿ ಬೇಕಾದ್ರೂ ಪ್ರಮಾಣ ಮಾಡ್ತೀವಿ ಸರ್. ನಾವು ಇದನ್ನ ಮಾಡಿಲ್ಲ ಸರ್. ಸರಿ, ನಾವು ಹೇಳಿ ಕಳಿಸಾಗ ನೀವಿಬ್ಬರು ಸ್ಟೇಷನಿಗೆ ಬರಬೇಕು. ರಾಜೇಶ್? ಎಸ್ ಸರ್. ಇವರಿಬ್ಬರ ಮೇಲೆ ಕಣ್ಣಿಡಿ, ಕಳಿಸಿ ಹೋಗಿ. ಎಸ್ ಸರ್. ATM ಕಾರ್ಡ್ ನಿಂದ ತಾನೆ? ಹೌದು ಸ್ವಾಮಿ, ಇದು ನಂದೇ. ನಿಮ್ಗೆಲ್ಲಿ ಸಿಕ್ತು? ನಮ್ಗೆಲ್ ಸಿಕ್ತಾ? ನಿನ್ ಕೊಲೆ ಮಾಡ್ಬಿಟ್ಟು ಬಾಡಿ ಬಿಸಾಕಿದ್ಯಲ್ಲ, ಅಲ್ಲಿ ಸಿಕ್ತು. ರೇಡಿಯೋ ಸ್ಟೇಷನ್ಗೆ. ಏನ್ ಸ್ವಾಮಿ ಹೇಳ್ತಾ ಇದ್ದೀರಾ? ನಾನ್ ಕೊಲೆ ಮಾಡಿದ್ದೀರಾ? ಇಲ್ಲ ಸ್ವಾಮಿ, ನಾನ್ ಕೊಲೆ ಮಾಡಿಲ್ಲ ಸ್ವಾಮಿ. ಸ್ಟೇಷನ್ ಕರ್ಕೊಂಡು ಹೋಗಿ ರುಬ್ಬಿದ್ರೆ ಎಲ್ಲ ಗೊತ್ತಾಗತ್ತೆ. ಈ ಕಾರ್ಡ್ ಅಲ್ಲಿ ಸಿಕ್ತು ಅಂದ್ಮೇಲೆ ಕೊಲೆ ನಡೆದ ಜಾಗದಲ್ಲಿ ನೀನ್ ಇದೆಯಾ ಅಂತ ತಾನೇ ಅರ್ಥ? ಇಲ್ಲ ಸಾಹೇಬ್ರೆ, ನಾನು ಯಾವ ಕೊಲೆನೂ ಮಾಡಿಲ್ಲ. ಹಾಗಾದ್ರೆ ಈ ಕಾರ್ಡ್ ಅಲ್ಲಿಗೆ ಹೇಗೋಯ್ತು? ಈ ಕಾರ್ಡು ನನ್ನ ಮಗ ಫಾರೂಕ್ನ ಹತ್ರ ಇರ್ತದೆ ಸರ್. ಅವನು ತುಂಬಾ ಒಳ್ಳೆ ಹುಡುಗ ಸರ್. ಎಲ್ಲಿದ್ದಾನ ಅವನೀಗ? ಸರ್ ಅಲ್ಲಿ ಓಡಾಡ್ತಾ ಇದ್ದಾನೆ ಸರ್. ಎಲ್ಲಿ? ಹಿಡೀರಿ ಹಿಡೀರಿ.
ಪೊಲೀಸರಿಗೆ ನಮ್ಮ ವಿಷಯ ಗೊತ್ತಿದೆ, ನಾನು ಹಿಂದೆ ಬಿದ್ದಿದ್ದಾರೆ, ನಾನೇನು ಮಾಡಲಿ ಇವಾಗ? ಹೆದರ್ಕೋಬೇಡ, ಏನೂ ಆಗೋದಿಲ್ಲ. ಸಿಕ್ಬಿದ್ರು ಯಾವುದೇ ಕಾರಣಕ್ಕೂ ನಮ್ಮ ಹೆಸರು ಹೊರಗಡೆ ಬರಬಾರ್ದು. ಹುಷಾರ್. ಏಯ್, ಏನೋ ನಿನ್ನ ಹೆಸರು? ಪಾರಕ್ ಸರ್. ಸತ್ಯ ಹೇಳ್ತೀಯಾ ಇಲ್ಲ ಪೂಜೆ ಮಾಡ್ಬೇಕಾ ಮತ್ತೆ? ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ಸ್ವಾಮೀಜಿ ಕಲಿಸಿದ್ರು, ಬಂದು ಕೂತ್ಕೊಳ್ಳಿ. ಓ ಹೌದಾ, ಆಯ್ತು. ಯಾಕ್ರಿ ಗಾಡಿ ಇಲ್ಲಿ ಯಾಕೆ ನಿಲ್ಸಿದ್ರಿ? ದಾರಿ ಗೊತ್ತಿದೆ ತಾನೇ ನಿಮ್ಗೆ? ಗೊತ್ತು ಮೇಡಮ್, ನಿಮ್ನೆಲ್ಲ ಕಳಿಸ್ಬೇಕು ಅಂತಾನೂ ಗೊತ್ತು. ಏನ್ ಹೇಳ್ತಾ ಇದ್ದೀರಾ? ಸರ್, ನಾನು ಮೊಹಮ್ಮದ್ ಸೇರಿ ಕೊಲೆ ಮಾಡಿದ್ವಿ ಸರ್. ಯಾರು ಹೇಳಿದ್ದೀನಿ ನಿನಗೆ ಕೊಲೆ ಮಾಡೋಕ್ಕೆ? ಯಾರೂ ಹೇಳಿಲ್ಲ ಸರ್, ಒಡವೆಗೋಸ್ಕರ ನಾವೇ ಕೊಲೆ ಮಾಡಿದ್ವಿ ಸರ್. ಈಗ ಮೊಹಮ್ಮದ್ ಎಲ್ಲಿದ್ದಾನೆ? ಫಾರೂಕ್ ಪೊಲೀಸರು ಮುಂದೆ ಚಂದ್ರಾವತಿನ ಕರ್ಕೊಂಡು ಹೋಗಿ ಕೊಲೆ ಮಾಡಿದ್ದು ತಾನೇ ಅಂತ ಒಪ್ಕೋತಾನೆ. ಅವನ ಜೊತೆಗೆ ಮಹಮ್ಮದ್ ಅನ್ನೋ ಮತ್ತೊಬ್ಬ ಆರೋಪಿ ಇರ್ತಾನೆ. ಆದ್ರೆ ಆರೋಪಿಗಳಿಂದ ಹೊರಗೆ ಬರಬೇಕಾದ ವಿಷಯಗಳು ಇನ್ನೂ ಸಾಕಷ್ಟಿದ್ವು. ಚಂದ್ರಾವತಿ ಆ ಹೊತ್ತಿಗೆ ಮಠಕ್ಕೆ ಬರ್ತಾಳೆ ಅಂತ ಇವ್ರಿಗೆ ಮಾಹಿತಿ ಕೊಟ್ಟವ್ರು ಯಾರು? ಶಿವಗಂಗಮ್ಮನ ಕೊಲೆ ಪ್ರಕರಣಕ್ಕೂ ಇವ್ರಿಗೂ ಏನಾದರೂ ಸಂಬಂಧ ಇದೆಯಾ? ಇದಕ್ಕೆಲ್ಲ ಉತ್ತರ ಹೇಳಬೇಕಾದವನು ಫಾರೂಕ್ ಜೊತೆಗಿದ್ದ ಮಹಮ್ಮದ್. ಪೊಲೀಸರು ಫಾರೂಕ್ ಮೂಲಕ ಫೋನ್ ಮಾಡಿಸಿ ಮಹಮ್ಮದ್ ಒಂದು ಜಾಗಕ್ಕೆ ಬರೋ ಹಾಗೆ ಮಾಡ್ತಾರೆ. ಏನೋ ಡೀಲು? ಏನೋ ಅದು ಸೆಟ್ಲ್ಮೆಂಟ್? ಯಾರು ಸೆಟ್ಲ್ ಮಾಡಬೇಕು? ಏನಿಲ್ಲ ಸರ್. ನಡಿ ಸ್ಟೇಷನ್ಗೆ. ಸರ್ ಯಾಕೆ ಸರ್? ನಡಿಯೋ ಸ್ಟೇಷನ್ಗೆ. ನಾನೇನ್ ಮಾಡಿದೆ ಹೇಳಿ? ಫಾರೂಕ್ ನೀನೇನ್ ಮಾಡಿದ್ಯಾ ಏನ್ ಮಾಡಿಲ್ಲ ಎಲ್ಲ ಹೇಳಿದಾನೆ. ನಡಿ ಸ್ಟೇಷನ್ಗೆ. ಸರ್ ಏನಿಲ್ಲ ಬಿಡಿ ಸರ್, ನನ್ನ ಮಾತು ಕೇಳಿ ಸರ್. ನನ್ನ ಮಾತು ಕೇಳಿ ಸರ್. ಸರ್ ನೋವಾಗುತ್ತೆ ಸರ್, ಹೊಡಿಬೇಡಿ ಸರ್. ಕೊಲೆ ಮಾಡುವಾಗ ಅವ್ರಿಗೆ ನೋವಾಗುತ್ತೆ ಅಂತ ನಿನಗೆ ಗೊತ್ತಾಗ್ಲಿಲ್ಲ ಅಲ್ವಾ? ಫಾರೂಕ್ ನನಗೆಲ್ಲ ಹೇಳಿದಾನೆ. ಶಿವಗಂಗಮ್ಮನ ಎಲ್ಲಿ ಹೇಗೆ ಸಾಯಿಸಿದ್ರಿ ಅಂತ ಹೇಳೋ. ಸರ್ ನಿಜವಾಗ್ಲೂ ನಂಗೇನು ಗೊತ್ತಿಲ್ಲ ಸರ್. ಮತ್ತೆ ಸುಳ್ಳು ಹೇಳ್ತೀಯಾ? ಸತ್ಯ ಹೇಳಿಲ್ಲ ಅಂದ್ರೆ ನಿನ್ನ ಶೂಟ್ ಮಾಡ್ಬಿಡ್ತೀನಿ. ಸರ್ ಅದೆಲ್ಲ ಲತೀಫ್ ಗೊತ್ತು ಸರ್, ನಂಗೇನು ಗೊತ್ತಿಲ್ಲ ಸರ್. ಯಾರು ಆ ಲತೀಫ್? ಅವ್ನು ನಮ್ಮ ಜೊತೆನೇ ಇದ್ದ ಸರ್. ಅವನೇ ಸರ್ ಇದೆಲ್ಲ ಪ್ಲಾನ್ ಮಾಡಿದ್ದು. ಎಲ್ಲಿದ್ದಾನ ಅವನು? ಸರ್ ಅವನು ಯಾಕೋ ಭಯ ಆಗ್ತಾ ಇದೆಯಾ? ಎಂತ ಜಾಗದಲ್ಲಿ ಕೂಡ ಎಂತ ಕೆಲಸ ಮಾಡಿದ್ಯಾ? ಇದೆಲ್ಲ ನಿಂದೆ ಮಾಸ್ಟರ್ ಪ್ಲಾನಾ? ಮಾತಾಡೋ, ಸಾಹೇಬ್ರು ಕೇಳ್ತಾ ಇಲ್ವಾ ಅಲ್ಲಿ? ಹೇಳು. ಸರ್ ನಾಚಿಕೆ ಆಗೋದಿಲ್ಲ ನಿನಗೆ? ಸ್ವಾಮೀಜಿಗಳ ಜೊತೆ ಇದ್ಕೊಂಡು ಇಂಥ ಕೆಲಸ ಮಾಡಿದ್ಯಲ್ಲ, ಮಗಳು ಅದ್ ಏನ್ ಗನಂದಾರಿ ಕೆಲಸ ಮಾಡಿದ್ಯಾ ಅಂತ.
ಫಾರೂಕ್, ಕೆಲಸ ಮುಗೀತು, ಗಾಡಿ ತಗೊಂಡು ಬಾ. ಗುರುಗಳು ವಿಶ್ರಾಂತಿಗೆ ಹೋಗಿದ್ದಾರೆ, ಬೇಗ ಬಾ. ಮಠಕ್ಕೆ ಬರೋ ಹೆಂಗಸರಲ್ಲಿ ಯಾರು ಜಾಸ್ತಿ ಒಡವೆ ಹಾಕಿರ್ತಾರೆ ಅಂತ ನೋಡ್ತಾ ಇದ್ದೆ ಸರ್. ಆಮೇಲೆ ಫಾರೂಕ್ ಮತ್ತು ಮೊಹಮ್ಮದ್ ಜೊತೆ ಸೇರಿ ಅವ್ರನ್ನ ಕಿಡ್ನಾಪ್ ಮಾಡ್ತಾ ಇದ್ದೆ ಸರ್. ಕಿಡ್ನಾಪ್ ಮಾಡಿ ಅವ್ರನ್ನ ಕೊಲೆ ಮಾಡ್ತಿದ್ರಿ ಅಲ್ವಾ? ಎಷ್ಟು ಜನ ಕೊಲೆ ಮಾಡಿದ್ದೀರಾ? 2 ಕೊಲೆ ಸರ್. ಆ ಒಡವೆಗಳನ್ನೆಲ್ಲ ಏನರೋ ಮಾಡ್ತಿದ್ರಿ? ಅಡ ಇಡ್ತಾ ಇದ್ವಿ ಸರ್, ಕೆಲವೊಂದನ್ನು ಮಾರ್ತಾ ಇದ್ವಿ. ಇವನನ್ನು ಹೇಳ್ಕೊಂಡೋಗಿ ಒಳಗಾಕ್ರೆ, ಮಾಜರ್ ರೆಡಿ ಮಾಡಿ. ಹಾಗೂ ಹೀಗೂ 8 ತಿಂಗಳುಗಳ ಕಾಲ ತೀವ್ರ ಕುತೂಹಲ ಕೆರಳಿಸಿದ್ದ ಈ 2 ಕೊಲೆ ಪ್ರಕರಣಕ್ಕೆ ಒಂದು ಅಂತ್ಯ ಸಿಗುತ್ತೆ. ಆಶ್ರಮದಲ್ಲಿ ಸ್ವಾಮೀಜಿಯ ಡ್ರೈವರ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ದ ಲತೀಫ್ ಇದಕ್ಕೆಲ್ಲ ಮೂಲ ಕಾರಣ ಅನ್ನೋದು ಗೊತ್ತಾಗುತ್ತೆ. ಇನ್ನೇನು ಈ ಪ್ರಕರಣಕ್ಕೆ ಒಂದು ತೆರೆ ಬಿತ್ತು ಅನ್ನುವಾಗ ಮತ್ತೊಂದು ಸಣ್ಣ ಅನುಮಾನ ಹುಟ್ಟುಕೊಳ್ಳುತ್ತೆ. ಈ 3 ಜನರಷ್ಟೇ ಅಲ್ಲ, ಇದರ ಹಿಂದೆ ಮತ್ಯಾರೋ ಇದ್ದಾರೆ ಅನ್ನೋ ಸಂಶಯ ಹುಟ್ಟುತ್ತೆ. ನಿಜ ಹೇಳು, ಇಲ್ಲದೆ ಇದ್ರೆ ನಿನ್ನನ್ನು ಶೂಟ್ ಮಾಡಿ ಯಾರೂ ಇಲ್ಲದೆ ಇರೋ ಜಾಗಕ್ಕೆ ಹೇಗೆ ಎಸಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು ಸ್ಟೇಟ್ಮೆಂಟಿಗೆ ಸೈನ್ ಹಾಕಬೇಕಾಗಿತ್ತಾ? ಇಷ್ಟು ರಾತ್ರಿಲಿ ಯಾಕೆ ಬರೋಕ್ಕೆ ಹೋದ್ರಿ? ಬೆಳಿಗ್ಗೆನೆ ಬರಬಹುದಾಗಿತ್ತು. ಬೆಳಿಗ್ಗೆನೆ ಬರ್ಬೋದಾಗಿತ್ತು, ಆದರೆ ಅಷ್ಟರಲ್ಲಿ ನೀವು ಎಲ್ಲಿ ಓಡ್ ಹೋಗಿ ಬಿಡ್ತೀರೋ ಅನ್ನೋ ಅನುಮಾನ ಬಂತು. ನಾನು ಓಡ್ ಹೋಗ್ತೀನ? ನಾನು ಯಾಕೆ ಓಡ್ ಹೋಗ್ಲಿ? ನಮಗೆಲ್ಲ ವಿಷಯನೂ ಗೊತ್ತಾಗಿದೆ. ನೀವು ಮುಖವಾಡ ಕಳ್ಚಿ ಮಾತಾಡಿ. ಮುಖವಾಡನ? ಏನು ಹೇಳ್ತಾ ಇದ್ದೀರಾ ನೀವು? ನೋಡಿ, ನೀವು ಕಾವಿನ ಹಾಕ್ಕೊಂಡಿದ್ದೀರಾ. ಈ ಕಾವಿಗೆ ನಾವು ಗೌರವ ಕೊಡಬೇಕು. ಪೊಲೀಸ್ ಸ್ಟೈಲಲ್ಲಿ ಬಾಯಿ ಬಿಡ್ಸೋಕೆ ಹೋದ್ರೆ ಈ ಕಾವಿನ ಕಳ್ಚಿ ಅಪಮಾನ ಮಾಡಬೇಕಾಗತ್ತೆ. ಸತ್ಯ ಹೇಳಿ. ನೋಡಿ ಸ್ವಾಮಿ, ಇಷ್ಟು ದಿವಸ ನಾನು ಈ ಮಠಕ್ಕೆ ಮರ್ಯಾದೆ ಕೊಟ್ಟು ಸುಮ್ಮನಿದ್ದೆ. ನಿಮ್ಗೆ ಯೋಗ್ಯತೆ ಇಲ್ಲ. ಆಮೇಲೆ ಸಾಲ ತಗೊಂಡು ಕಾರ್ ತಗೊಂಡಿದ್ದು, ಕಾರ್ ಸಾಲ ತಗೊಂಡ್ರಿ, ಜೊತೆಗೆ ಮಠದ ಖರ್ಚಿಗೆ ಬೇಕು ಅಂತೇಳಿ 50,000 ರೂಪಾಯಿ ಬೇರೆ ತಗೊಂಡಿದ್ದೀರಾ. ಅಸಲಿರ್ಲಿ, ಬಡ್ಡಿ ಕೂಡ 1 ನಯಾ ಪೈಸಾ ಕೊಡ್ತಾ ಇಲ್ವಲ್ರಿ? ನಾನು ಎಷ್ಟು ದಿವಸ ಅಂತ ಸುಮ್ಮನಿರ್ಲಿ? ನೋಡಿ, ನಮ್ಮ ಮಠಕ್ಕೆ ಬೇರೆ ಯಾವ ಆದಾಯನೂ ಇಲ್ಲ. ದಯವಿಟ್ಟು ಸ್ವಲ್ಪ ದಿನ ಅವಕಾಶ ಕೊಡಿ. ಆದಾಯ ಇಲ್ಲ ಅಂದ್ರೆ ಈ ಶೋಕಿ ಎಲ್ಲ ಯಾಕೆ ಬೇಕಾಗಿತ್ತು? ಸನ್ಯಾಸಿ ತಾನೇ ಇರಬೇಕಾಗಿತ್ತು. ಕಾರು, ಫ್ರಿಡ್ಜು, ಟಿವಿ ಎಲ್ಲ ಬೇಕಾಗಿತ್ತ? ನೋಡ್ರಿ, ನಾನು 1 ವಾರ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನಾನು ಬಡ್ಡಿ ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಬಂದು ಈ ಸಾಮಾನುಗಳನ್ನೆಲ್ಲ ತಗೊಂಡೋಗ್ತೀನಿ. ಮುಂದೊಂದು ಸಾರಿ ಬಂದಾಗ ಯಾವ ಸ್ವಾಮಿ ಗೀಮಿ ಏನು ನೋಡಲ್ಲ. ಹುಷಾರ್. ಗುರುಗಳೇ, ಈ ಕಾಲದಲ್ಲಿ ಒಳ್ಳೆತನಕ್ಕೆ ಬೆಲೆ ಇಲ್ಲ. ಇಂಥ ಬಡ್ಡಿ ಮಕ್ಕಳಿಗೆ ದುಡ್ಡು ಬಿಟ್ಟರೆ ಬೇರೆ ಗೊತ್ತಿಲ್ಲ. ನಾನೊಂದು ಐಡಿಯಾ ಮಾಡಿದ್ದೀನಿ, ನೀವು ಒಪ್ಕೊಂಡ್ರೆ ಸಾಕು, ನಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಏನಪ್ಪ ಅದು? ನೀವು ತಪ್ಪು ಅನ್ಬಾರ್ದು, ಒಳ್ಳೇದು ಕೆಟ್ಟದ್ದು ಅನ್ಬಾರ್ದು. ಇಂಥವ್ರ ಹತ್ರ ಮಾತು ಕೇಳಿ ಕೇಳಿ ನನಗೂ ಸಾಕಾಗಿ ಹೋಗಿದೆ. ಏನದು ಅಂತ ಹೇಳು. ಇದೆಲ್ಲ ಆಗೋದಾ? ಏನಾದರೂ ಹೆಚ್ಚು ಕಡಿಮೆ ಆಗಿ ಸಿಕ್ಕಾಕೊಂಡ್ರೆ? ನೀವೇನು ಯೋಚನೆ ಮಾಡಬೇಡಿ ಗುರುಗಳೇ, ಸುಮ್ಮನೆ ನನ್ನ ಜೊತೆಗಿರಿ ಸಾಕು. ನನ್ನ ಜೊತೆ ಇನ್ನೂ 2 ಹುಡುಗರಿದ್ದಾರೆ. ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರು ಹೊರಗಡೆ ಬರೆದಿದ್ದಾಗ ನಾವು ನೋಡ್ಕೋತೀವಿ. ಶಿಕ್ಷೆ ಆದರೂ ಕೂಡ ನಾವು ಅನುಭವಿಸ್ತೀವಿ. ಫಾರೂಕ್, ಕೆಲಸ ಮುಗೀತು, ಗಾಡಿ ತಗೊಂಬಾ. ಗುರುಗಳು ವಿಶ್ರಾಂತಿಗೆ ಹೋಗಿದ್ದಾರೆ, ಬೇಗ ಬಾ. ಚಂದ್ರಾವತಿ ಕೊಲೆಯಲ್ಲಿ ನಿಮ್ಮ ಪಾತ್ರ ಏನು? ಅವರು ನಮ್ಮ ಮಠಕ್ಕೆ ಬರ್ತಾಯಿದ್ರು. ತುಂಬ ಒಡವೆಗಳನ್ನ ಹಾಕ್ಕೊಂಡು ಬರ್ತಾಯಿದ್ರು. ಆಗ ನನ್ನ ಸಮಸ್ಯೆಗಳಿನ್ನೂ ತೀರಿರಲಿಲ್ಲ. ಲತೀಫು ಅವ್ರ ಬಗ್ಗೆ ಹೇಳಿದಾಗ, ನೀವು ಯಾವಾಗ ಬೇಕಾದರೂ ಪೂಜೆ ಇಟ್ಕೊಳ್ಳಿ, ನಾನು ಬರ್ತೀನಿ.
ಗುರುಗಳೇ, ಈ ಚಂದ್ರಾವತಿನೇ ನಮ್ಮ ಮುಂದಿನ ಬೇಟೆ. ನಾನು ನಮ್ಮ ಹುಡುಗರ ಹತ್ರ ಎಲ್ಲ ವಿಷಯ ಮಾತಾಡಿದ್ದೀನಿ. ಏನು ತೊಂದರೆ ಇಲ್ಲ ತಾನೇ? ಏನೂ ಆಗಲ್ಲ ಗುರುಗಳೇ. ಆ ಶ್ರೀಗಂಗಮ್ಮನ ಕತೆ ಏನಾಯ್ತು ಅಂತ ನೀವೇ ನೋಡಿದ್ರಲ್ಲ, ಇದು ಹಾಗೇನೆ, ಯಾರಿಗೂ ಗೊತ್ತಾಗಲ್ಲ. ಸರಿ, ಹಾಗಾದ್ರೆ ನಾನು ಅವಳಿಗೆ ಫೋನ್ ಮಾಡಿ ಪೂಜೆಗೆ ಅಂತ ಬರೋದಕ್ಕೆ ಹೇಳ್ತೀನಿ. ಅವಳು ಹೇಗಿದ್ರು ಮೈ ಮೇಲೆ ಚಿನ್ನ ಹೇರ್ಕೊಂಡೇ ಬರ್ತಾಳೆ. ನಾಳೆ ನಮ್ಮ ಮಠದಲ್ಲಿ ಒಂದು ಪೂಜೆನ ಇಟ್ಕೊಂಡಿದ್ವಿ. ನೀನು ನಿಮ್ಮ ಯಜಮಾನರು ಬಂದಿದ್ರೆ ನಮ್ಮ ಮನಸ್ಸು ಸಂತೋಷ ಆಗೋದು. ಯಜಮಾನ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನಂತೂ ಖಂಡಿತ ಬರ್ತೀನಿ. ಸರಿಮ್ಮ, ಮಠದ ಹತ್ರ ಬಂದಾಗ ನನಗೆ ಫೋನ್ ಮಾಡಿದ್ರೆ ನಮ್ಮ ಶಿಷ್ಯರಿಗೆ ಹೇಳ್ತೀನಿ, ಅವರು ಗಾಡಿ ತಗೊಂಡು ಬರ್ತಾರೆ. ಆಯ್ತು ಗುರುಗಳೇ. ಇದೇನ್ ಗುರುಗಳೇ, ನೀವ್ ಇಲ್ಲಿದ್ದೀರಾ? ಪೂಜೆ ಮಠದಲ್ಲಲ್ವಾ? ಇಲ್ಲ, ಇಲ್ಲೇ ಒಬ್ರು ಭಕ್ತರ ಮನೆಯಲ್ಲಿ ವಿಶೇಷವಾದ ಪೂಜೆ ಇತ್ತು, ಅದಕ್ಕೆ ನಿಮ್ಮನ್ನ ಕರೆದಿತ್ತು. ಆಯ್ತು. ಇಲ್ಲಿ ಯಾಕೆ ಬಂದ್ವಿ? ಇಲ್ಲಿ ಯಾರಿದ್ದಾರೆ ಭಕ್ತರು? ಇದಾರೆ ಒಬ್ರು ಭಕ್ತರು. ತುಂಬಾ ದೂರ ಆಯ್ತಲ್ಲ ಗುರುಗಳೇ, ವಾಪಸ್ ಹೋಗೋದು ತಡ ಆಗತ್ತೆ. ಇಲ್ಲ, ಎಲ್ಲ ಬೇಗ ಮುಗಿದು ಹೋಗುತ್ತೆ. ಲತೀಫ್, ಒಡವೆಗಳನ್ನ ಬೇರೆ ಎಲ್ಲಾದರೂ ಅಡ ಇಡಬೇಕು, ಅಥವಾ ಮಾರಿದ್ರೂ ಆಯ್ತು. ನಾನು ಇದನ್ನಲ್ಲ ಗುರುಗಳೇ, ನಾನೆಲ್ಲ ನೋಡ್ಕೊತೀನಿ. ಒಡವೆಗಳನ್ನ ಅಡ ಇಟ್ವಿ, ಕೆಲವನ್ನ ಮಾರ್ಕೊಂಡ್ವಿ, ಒಂದು ದುಡ್ಡನ್ನ ಎಲ್ಲರೂ ಹಂಚ್ಕೊಂಡ್ವಿ. ಆ ದುಡ್ಡಲ್ಲಿ ನಾನು ನನ್ನ ಸಾಲ ತೀರಿಸ್ಕೊಂಡೆ. ಸ್ವಾಮೀಜಿಯಾಗಿ ಇಂಥ ಕೆಲಸ ಮಾಡೋಕೆ ನಿಮಗೆ ನಾಚಿಕೆ ಆಗ್ಲಿಲ್ವನ್ರಿ? ಜನರು ನಿಮ್ಮನ್ನ ದೇವರು ಅಂತ ನಂಬ್ಕೊಂಡಿರ್ತಾರೆ, ಆದರೆ ನಿಮ್ಮಂಥವ್ರು ಈ ರೀತಿ ಮಾಡೋದ್ರಿಂದ ಕಾವಿಗಿರೋ ಗೌರವನೂ ಹೋಗುತ್ತಲ್ರಿ. ಹೇಳ್ಕೊಂಬನ್ರಿ ಅವ್ರನ್ನ. ಎಂಥ ವಿಚಿತ್ರ ನೋಡಿ, ಸ್ವಾಮೀಜಿಗಳು ಅಂದ್ರೆ ಜನರಲ್ಲಿ ಎಂಥ ಗೌರವ ಭಾವನೆ ಇದೆ. ಆದ್ರೆ ಕೆಲವು ಸ್ವಾಮೀಜಿಗಳು ಮಾಡೋ ಕೆಲಸದಿಂದ ಕಾವಿ ಮೇಲೆ ಅನುಮಾನ ಹುಟ್ಟೋ ಹಾಗಾಗಿದೆ. ಅದೇ ರೀತಿ ಈ ಸ್ವಾಮೀಜಿ ಕೂಡ. ಈತನ ನಿಜವಾದ ಹೆಸರು ಧರಣೇಶ್. ಹುಳಿಯಾರು ಅನ್ನೋ ಊರಲ್ಲಿ 10ನೇ ಕ್ಲಾಸ್ ತನಕ ಓದಿದ ಧರಣೇಶ್ ನಂತರ ಮುಡುಕುತೊರೆ ಹಾಗೂ ಯಡಿಯೂರಿನಲ್ಲಿ ವೇದ ಹಾಗೂ ಜ್ಯೋತಿಷ್ಯ ಕಲಿತಾನೆ. ನಂತರ ಮೂಡಿಗೆರೆಯ ಮಹಂತಿ ಮಠಕ್ಕೆ ಬರ್ತಾನೆ. ಆರಂಭದಲ್ಲಿ ಮದುವೆ ಗೃಹ ಪ್ರವೇಶಗಳಿಗೆ ಹೋಗ್ತಾ ಇದ್ದ ಧರಣೇಶ್ನನ್ನೇ ಮಹಂತಿ ಮಠದ ಸ್ವಾಮೀಜಿಯನ್ನಾಗಿ ಮಾಡ್ತಾರೆ. ಆದರೆ ಧರಣೇಶ್ ಹಣದ ಆಸೆಯಿಂದ ಲತೀಫನ್ ಜೊತೆ ಸೇರಿಕೊಂಡು ಯಾರೂ ಮಾಡಬಾರದ ಕೆಲಸ ಮಾಡ್ತಾನೆ. ಪರಿಣಾಮ 2 ಜೀವಗಳ ಬಲಿ. ಇವರನ್ನ ನಂಬಿ ಬಂದ 2 ಭಕ್ತೆಯರ ಪ್ರಾಣನೇ ಹೋಗುತ್ತೆ. ನೋಡಿದ್ರಲ್ಲ, ಧರ್ಮನ ಕಾಪಾಡ್ತೀನಿ ಅಂತ ಕಾವಿವೇಷ ಹಾಕೊಂಡು ಇಂಥ ನೀಚ ಕೆಲಸ ಮಾಡಿ ಜನರ ಭಾವನೆನ ಹಾಳು ಮಾಡೋ ಇಂಥವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಹಾಗೆ ಇಂಥ ಕೆಲವರನ್ನೇ ಉದಾಹರಣೆ ಮಾಡಿಕೊಂಡು ಧರ್ಮ, ಸಂಸ್ಕೃತಿ, ನಂಬಿಕೆನ ಅವಹೇಳನ ಮಾಡೋದು ತಪ್ಪು. ವ್ಯಕ್ತಿ ಮಾಡೋ ತಪ್ಪಿಗೆ ವ್ಯವಸ್ಥೆ ಹೊಣೆ ಆಗೋದಿಲ್ಲ. ಹಾಗೆ ಜನಗಳು ಎಚ್ಚರವಾಗಿರಬೇಕು. ಯಾರು ಯಾವ ವೇಷದಲ್ಲಿ ಮೋಸ ಮಾಡ್ತಾರೆ ಅಂತ ಹೇಳೋದು ಸಾಧ್ಯ ಇಲ್ಲ. ಅದೇ ರೀತಿ ಒಡವೆಗಳನ್ನ ಧರಿಸೋದು ತಪ್ಪಲ್ಲ, ಆದರೆ ಅಗತ್ಯಕ್ಕಿಂತ ಹೆಚ್ಚು ಹಾಕೋದಾಗ್ಲಿ, ಅನಗತ್ಯ ಸಂದರ್ಭಗಳಲ್ಲಿ ಹಾಕೋದಾಗ್ಲಿ ಮಾಡಬಾರ್ದು. ಒಡವೆಗಳು ಬದುಕಿಗೆ ಪೂರಕವಾಗಿರಬೇಕೆ ಹೊರತು ಮಾರಕವಾಗಿರಬಾರ್ದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರಿ. SK Super TMT Crime File.